ಸೊ ಎಲ್ರಿಗೂ ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ನನ್ನ ಗಾಡಿಗೆ ಸ್ವಲ್ಪ ಆಕ್ಸೆಸರೀಸ್ ಹಾಕಿಸ್ತಿದ್ದೀನಿ. ಮುಂಚೆ 2 ರೈಡ್ ಮಾಡಿರೋದು ನೋಡಿದ್ದೀರಾ. ಒಂದು ರನ್ನಿಂಗ್ ಪೀರಿಯಡ್ ಮಾಡಿದ್ದು ಮತ್ತು ಇನ್ನೊಂದು ಮೈಸೂರಿಗೆ ಹೋಗಿದ್ದು. ಅದಾದಮೇಲೆ ಸರ್ವಿಸ್ ಮಾಡಿಸ್ದೆ ಮೊನ್ನೆ ತಾನೇ, ಫಸ್ಟ್ ಸರ್ವಿಸ್ ಆಗಿದೆ ಗಾಡಿಗೆ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು 2-3 ದಿನದಲ್ಲಿ ಒಂದು ರೈಡ್ ಪ್ಲ್ಯಾನ್ ಆಗಿದೆ. ಅದಕ್ಕೋಸ್ಕರ ಗಾಡಿಗೆ ಹಂಗೆ ಹೋಗೋದು ಬೇಡ, ಏನಾದರೂ ಆಕ್ಸೆಸರೀಸ್ ಬರುತ್ತೆ ಅಲ್ವಾ, ಆಕ್ಸೆಸರೀಸ್ ಹಾಕ್ಸೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಆಕ್ಸೆಸರಿ ಆರ್ಡ್ರ್ ಮಾಡಿ 2-3 ಡೇಸ್ ಆಗಿದೆ. ಬಂದಿದೆ ಐಟಮ್ಸ್ ಎಲ್ಲ ನಮ್ಮ ಮನೇಲಿದೆ. ಇವಾಗ ಹೋಗ್ಬಿಟ್ಟು ಫಿಟ್ ಮಾಡಿಸೋಣ ಅಂದ್ಬಿಟ್ಟು ಹೋಗ್ತಿದ್ದೀನಿ. ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು LBS ಪಿಟ್ ಸ್ಟಾಪ್ ಅಂತ ಇದೆ, ಲಕ್ಷ್ಮಿ ಬೈಕ್ ಸರ್ವಿಸ್ ಅಂತ. ಕೇಳಿರ್ತೀರ, ಎಲ್ಲರಿಗೂ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಸ್ವಲ್ಪ ಫೇಮಸ್ ಆಗಿದೆ ಅದು. ಸೊ ಅಲ್ಲೋಗ್ಬಿಟ್ಟು ಫಿಟ್ಮೆಂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಗಾಡಿ ಏನು ಫುಲ್ಲಿ ಲೋಡೆಡ್ ಅಂತ ಇಲ್ಲ ಪ್ಲ್ಯಾನು. ಸುಮ್ಮನೆ ಎಮರ್ಜೆನ್ಸಿಗೆ ಏನೇನು ಬೇಕು ಅದನ್ನು ಮಾತ್ರ ಹಾಕ್ಸೋಣ ಅಂದ್ಬಿಟ್ಟು ಪ್ಲ್ಯಾನ್ ಇದೆ ಅಷ್ಟೇ. ಒಂದು 4-5 ಐಟಮ್ ಆರ್ಡ್ರ್ ಮಾಡಿದ್ದೀನಿ ಅಷ್ಟೇ. ಒಂದು ಕ್ರ್ಯಾಶ್ ಗಾರ್ಡು ಮತ್ತು ರೇಡಿಯೇಟರ್ ಗಾರ್ಡು ಮತ್ತು HG ಫಾಗ್ ಲ್ಯಾಂಪ್ಸು. HG ಫಾಗ್ ಲ್ಯಾಂಪ್ಸ್ ಅಲ್ಲೇ ಸಿಗುತ್ತೆ, LBS ಪಿಟ್ ಸ್ಟಾಪಲ್ಲೇ. ಮತ್ತು ಮಾಸ್ಟರ್ ಸಿಲಿಂಡರ್ ಗಾರ್ಡ್ ಆರ್ಡ್ರ್ ಮಾಡಿದ್ದೀನಿ. ಮತ್ತು ಹ್ಯಾಂಡಲ್ ಬಾರ್ ರೈಸರ್ಸ್ ಒಂದು ಅದು ಹಾಕಿಸ್ಬಿಟ್ಟು ಅಷ್ಟೇ, ಅದು ಸಾಕು. ಇನ್ನು ಮುಂದಕ್ಕೆ ಒಂದೊಂದೇ ಟಾಪ್ ರ್ಯಾಕು, ಟಾಪ್ ಬಾಕ್ಸು ಮತ್ತು ಪ್ಯಾನಿಯರ್ಸು ಎಲ್ಲ ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ನೆಕ್ಸ್ಟು ಅಲ್ಲಿ ಗ್ಯಾರೇಜ್ ಹತ್ರ ಹೋಗ್ಬಿಟ್ಟು ಸಿಗೋಣ. ಸೊ ಓಕೆ, ಇವಾಗ ಗ್ಯಾರೇಜ್ ಹತ್ರ ಬಂದೆ. ಕೆಲಸ ನಡೀತಿದೆ, ನೋಡ್ತಿರ್ಬೋದು. ಕ್ರ್ಯಾಶ್ ಕಾರ್ಡೆಲ್ಲ ಫಿಟ್ ಮಾಡಿದ್ದಾರೆ. ಇದೊಂದು ಅಪ್ರಾಕ್ಸ್ ಒಂದು 2 hours ಆಯಿತು ಎಲ್ಲ ಫಿಟ್ ಮಾಡೋಕ್ಕೆ. ಈಗ ಕ್ರ್ಯಾಶ್ ಕಾರ್ಡು 2 ಕಡೆ ಫಿಟ್ ಮಾಡ್ತಿದ್ದಾರೆ, ನೋಡ್ತಿರ್ಬೋದು. ಮತ್ತು ಇನ್ನೊಂದು ಹಿಂದೆ ಸ್ಯಾರಿ ಗಾರ್ಡ್ ಕಾಣಿಸ್ತಿದ್ದೆ ಅಲ್ವಾ, ಅದನ್ನು ತೆಗೆಸ್ಬಿಡ್ತೀನಿ ನಾನು. ಅದು ತೆಗ್ಸಿದ್ರೆ ಸ್ವಲ್ಪ ಲುಕ್ ಬರುತ್ತೆ ಅಂದ್ಬಿಟ್ಟು ಸ್ಲೈಡರ್ಸ್ ಎಲ್ಲ ಫಿಟ್ ಮಾಡ್ತಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಲೈಟ್ ತೊಗೊತಾರೆ. ಓಕೆ, ನೋಡ್ತಿರ್ಬೋದು. ಇವಾಗ ಲೈಟ್ ಫಿಟ್ ಮಾಡ್ತಿದ್ದಾರೆ. ನಾನು ತೊಗೊಂಡಿರೋದು 4 ಲೈಟ್ಸು, 1 ಪೇರ್ ತೊಗೊಂಡಿರೋದು. ಟೋಟಲ್ 8 ಲೈಟ್ಸು. ಅಂದರೆ ಒಂದು ಲೈಟಲ್ಲಿ 4 ಬಲ್ಬ್ ಬರುತ್ತೆ. ಚೆನ್ನಾಗಿದೆ. ಫೋರ್ಸ್ ಮಾತ್ರ ಚೆನ್ನಾಗಿತ್ತು. ನೋಡ್ತೀರಾ, ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಒಂದು ನೈಟ್ ಆದಮೇಲೆ ಯಾವ ಥರ ಬರುತ್ತೆ ಥ್ರೋ ಅಂದ್ಬಿಟ್ಟು. ಚೆನ್ನಾಗಿತ್ತು, ಸಾಕಿಷ್ಟು ನನ್ನ ಗಾಡಿಗೆ. ಸೊ ನಾನು ಜಾಸ್ತಿ ಏನು ಐಟಮ್ ಹಾಕಿಸ್ತಿಲ್ಲ, ಒಂದು 6-7 ಐಟಮ್ ಅಷ್ಟೇ ಹಾಕಿಸ್ತಿರೋದು. ಇನ್ನೂ ಒಂದೊಂದೇ ಲೋಡ್ ಮಾಡ್ತೀನಿ. ಒಂದೇ ಸಲ ಹೋಗ್ಬಿಟ್ರೆ ನನಗೂ ಕಷ್ಟ ಆಗುತ್ತೆ ಸ್ವಲ್ಪ. ಅದಕ್ಕೋಸ್ಕರ 1 by 1 ಏನೇನಿದೆ ಇವಾಗ ಎಮರ್ಜೆನ್ಸಿ ಏನಿದೆ ಅದನ್ನು ಮಾತ್ರ ಹಾಕಿಸ್ಕೊಂಡು ಇನ್ನು ನೆಕ್ಸ್ಟು ನೋಡೋಣ ಅಂದ್ಬಿಟ್ಟು. ನೋಡಿ, ಇಲ್ಲಿ ಟ್ಯಾಂಕ್ ನೋಡ್ತಿರ್ಬೋದು, ಸೈಡ್ಗೆ ಇಟ್ಬಿಟ್ಟಿದ್ದಾರೆ. ಆ ಟ್ಯಾಂಕ್ ಬಿಚ್ಚಿದ್ರೆ ಒಂಥರ ಚಿಕ್ಕ ಗಾಡಿ ಥರ ಕಾಣಿಸ್ತಿತ್ತು. ಆ ಟ್ಯಾಂಕಿಂದನೇ ಸ್ವಲ್ಪ ಲುಕ್ ಬರುತ್ತೆ ಗಾಡಿಗೆ. ಆ್ಯಕ್ಚುಲಿ ನನಗೆ ಈ ಮಾಡಲ್ಗಿಂತ ಹಿಮಾಲಯನ್ನ ಹಳೆ ಮಾಡಲ್ ಇತ್ತಲ್ವ, ಅದೇ ನನ್ನ ಫೇವ್ರೆಟ್ ಬೈಕು. ಅದ್ರ ಲುಕ್ ವೈಸ್ ಎಲ್ಲ ಸಕ್ಕತ್ತಾಗಿದೆ ಅದು. ಬಟ್ ಇದು ಪರವಾಗಿಲ್ಲ, ಚೆನ್ನಾಗಿದೆ. ನಾನು ತೊಗೊಂಬಿಟ್ಟಿದ್ದೀನಲ್ವಾ, ಕಂಪ್ಲೇಂಟ್ ಮಾಡೋಂಗೇನಿಲ್ಲ. ಚೆನ್ನಾಗಿದೆ, ಪರವಾಗಿಲ್ಲ, ನನಗೆ ಸ್ಯಾಟಿಸ್ಫೈ ಆಯಿತು. ಮತ್ತು ಇವಾಗ ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ನಾನು ಬಿಲ್ ಪೇ ಎಲ್ಲ ಮಾಡಿಬಿಟ್ಟು ಬಂದೆ. ಸೊ ಟೋಟಲ್ ಬಿಲ್ ಬಂದುಬಿಟ್ಟು 22 ಚೇಂಜಸ್ ಏನೋ ಆಯಿತು ಅಷ್ಟು ಐಟಮ್ಗೆ. ಹೇಳ್ತೀನಿ ನೆಕ್ಸ್ಟು ಯಾವುದಕ್ಕೆ ಏನೇನು ಕಾಸ್ಟ್ ಆಯಿತು ಅಂದ್ಬಿಟ್ಟು. ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಬರುತ್ತೆ, ನೋಡ್ತೀರಾ ಅದನ್ನು. ಸೊ ಎಲ್ಲ ಫಿಟ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಆ ರೇಡಿಯೇಟರ್ ಗಾರ್ಡ್ ಒಂದು ಮಾಡಿಲ್ಲ, ನೆಕ್ಸ್ಟು ಮಾಡ್ತಾರೆ ನೋಡಿ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ. ಓಕೆ, ಮಾಡಿದ್ದಾರೆ, ನೋಡ್ತಿರ್ಬೋದು. ಬನ್ನಿ ನೆಕ್ಸ್ಟು ಲೈಟ್ ಥ್ರೋ ನೋಡೋಣ. ಇದು ನೋಡಿ, ಇವಾಗ ಹಾಕಿಸ್ಕೊಬಂದೆ ಫಾಗ್ ಲ್ಯಾಂಪ್ನೆಲ್ಲ. ಮತ್ತು ಕ್ರ್ಯಾಶ್ ಕಾರ್ಡ್ ನೋಡ್ಬೋದು, ಹಾಕ್ಸಿದ್ದೀನಿ. ಇದು ಸ್ಟಾಕಲ್ಲಿ ನೋಡಿ, ಇದು ಸ್ಟಾಕ್ ಲೈಟು, ಇಷ್ಟೇ ಬರ್ತಿರೋದು ಪವರು. ಇದು ನೋಡಿ, ಇವಾಗ ಇದು ಆನ್ ಮಾಡ್ತೀನಿ ಫಾಗ್ ಲ್ಯಾಂಪು. ಸಾಕು, ಬೇಜಾನಾಯ್ತು ಇಷ್ಟು ಹೇಗೆ ಬರ್ತಿದೆ ನೋಡಿ. ಥ್ರೋ ಚೆನ್ನಾಗಿದೆ ಇದು. ಹೇಳ್ದಂಗೆ HG ಇದು ಗೊತ್ತಿರುತ್ತೆ ನಿಮಗೇ, HG ಇದು ಯಾವ ಥರ ಇರುತ್ತೆ ಲೈಟು ಅಂದ್ಬಿಟ್ಟು. ಇದೊಂದು ಟೈಪು, ಮತ್ತು ಇಷ್ಟೇ ಫ್ಲ್ಯಾಶರ್ ಒಂದು ಅಷ್ಟೇ ಇರೋದು. ಮತ್ತು ಕ್ಯಾಪ್ ರಿಮೂವ್ ಮಾಡ್ಬೋದು. ನಾನು ಈ ಕಲರ್ ಹಾಕಿದ್ದೀನಿ. ಇವಾಗ ಕ್ಯಾಪ್ ರಿಮೂವ್ ಮಾಡಿದ್ರೆ ವೈಟ್ ಬರುತ್ತೆ.
ಚೆನ್ನಾಗಿದೆ, ವರ್ತ್ ಅಂತ ಅನಿಸ್ತು. ವೈಟ್ ಅದು ಕ್ಯಾಪ್ ರಿಮೂವ್ ಮಾಡಿದಾಗ ಯಾವ ಥರ ಬರುತ್ತೆ ಅಂದ್ಬಿಟ್ಟು ಅದು ತೋರಿಸ್ತೀನಿ ನೋಡಿ. ಸೊ ಆಕ್ಸೆಸರೀಸ್ ಎಲ್ಲ ಹಾಕಿಸ್ಕೊಂಬಂದೆ ಇವಾಗ ಗ್ಯಾರೇಜಿಂದ, ನೋಡ್ತಿರ್ಬೋದು. ಮೇಯ್ನ್ ನನಗೆ ಬೇಕಾಗಿದ್ದಿದ್ದು ಇದೊಂದು ಕ್ರ್ಯಾಶ್ ಗಾರ್ಡು ಮತ್ತು ಇಲ್ಲಿ ಅಲ್ಯೂಮಿನಿಯಮ್ದು ರೇಡಿಯೇಟರ್ ಗಾರ್ಡ್ ಇದೆ ನೋಡಿ, ಅದೇ ಮೇಯ್ನ್ ಬೇಕಾಗಿದ್ದಿದ್ದು ನನಗೆ. ಮತ್ತು ಇದು ಫಾಗ್ ಲ್ಯಾಂಪ್ಸು ಎಜ್ಜಿದು ನೋಡಿ, ಈ ಥರ ಕಾಣ್ತಿದೆ ಇವಾಗ. ಸೊ 1 by 1 ತೋರಿಸ್ತೀನಿ ಬನ್ನಿ ಏನೇನು ಹಾಕ್ಸಿದ್ದೀನಿ ಅಂದ್ಬಿಟ್ಟು. ಇದು ಮೋಟೋ ಟಾರ್ಕ್ದು ಕ್ರ್ಯಾಶ್ ಗಾರ್ಡ್ ಬರುತ್ತೆ, ಇದು ಸ್ಲೈಡರ್ಸು ಈ ಕಡೆ ಒಂದು ಮತ್ತು ಈ ಕಡೆ ಒಂದು ಹಾಕಿದ್ದಾರೆ. ಇದು ಕ್ರ್ಯಾಶ್ ಗಾರ್ಡ್ ಬಂದುಬಿಟ್ಟು 5,999 ಏನೋ ಆಗುತ್ತೆ, 6,000 ರೂಪೀಸ್ ಅಂದ್ಕೊಳ್ಳಿ. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ನೋಡ್ಬೋದು, ಚೆನ್ನಾಗಿದೆ. ಮೋಟೋ ಟಾರ್ಕ್ ಗೊತ್ತಿರುತ್ತೆ ನಿಮಗೇನೆ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು HJG ಫಾಗ್ ಲ್ಯಾಂಪ್ಸು. ಇದು ನಾನು 4 ಲೈಟ್ಸ್ ಇರೋದು ಹಾಕ್ಸಿದ್ದೀನಿ, ಟೋಟಲ್ಲಿ 8. ಬೇಸಿಕ್ ಒನ್ ಇದು. ಇದೇ ನಿಮಗೆ ವೈರಿಂಗು ಪ್ಲಗ್ ಆ್ಯಂಡ್ ಪ್ಲೇ ಇದು. ಇದೇ ನಿಮಗೆ ವೈರಿಂಗು ಮತ್ತು ಲೈಟ್ಸ್ ಎಲ್ಲ ಸೇರಿ 8,000 ಆಗುತ್ತೆ. 8,000ಅಲ್ಲಿ 10% ಡಿಸ್ಕೌಂಟ್ ಕೊಟ್ಟರು ಅಷ್ಟೇ. ಸೊ ಇದೊಂದು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಇದು ರೇಡಿಯೇಟರ್ ಗಾರ್ಡು ಅಲ್ಯೂಮಿನಿಯಮ್ದು. ಫಸ್ಟ್ ಅದು ಪ್ಲಾಸ್ಟಿಕ್ಕದು ಕೊಡ್ತಾರೆ, ಸ್ಟಾಕಿಂದ ಬಂದಿರೋದು ಪ್ಲಾಸ್ಟಿಕ್ಕದು ಬರುತ್ತೆ. ಅದು ಸುಮ್ಮನೆ ಹೈವೇಲಿ ಎಲ್ಲಾದರೂ ಹೋಗುವಾಗ ಕಲ್ಗಿಲ್ ಏನಾದರೂ ಹೊಡೆದು ಯಾಕೆ ಬೇಕು ಅಂದ್ಬಿಟ್ಟು ಇದು ಹಾಕ್ಸಿರೋದು. ಚೆನ್ನಾಗಿ ಕಾಣ್ತಿದೆ ಗಾಡಿಗೆ. ಓಕೆ, ಆಮೇಲೆ ನೆಕ್ಸ್ಟ್ ಬಂದರೆ ಮಾಸ್ಟರ್ ಸಿಲಿಂಡರ್ ಗಾರ್ಡು ನೋಡಿ, ಇದು ನೋಡುತ್ತಿರ್ಬೋದು. ಇದೇನು ಇಂಪಾರ್ಟೆಂಟ್ ಏನಲ್ಲ, ಸುಮ್ಮನೆ ಚೆನ್ನಾಗಿ ಕಾಣುತ್ತಲ್ವ ಅಂದ್ಬಿಟ್ಟು ಹಾಕಿಸ್ದೆ. ಇದೊಂದು ಮತ್ತು ಇಲ್ಲೊಂದಿದೆ ನೋಡಿ, ಇದೊಂದು ಮತ್ತು ಇಲ್ಲೊಂದು ಬರುತ್ತೆ ನೋಡ್ತಿರ್ಬೋದು, ಮೋಟೋ ಟಾರ್ಕ್ದು. ಆಮೇಲೆ ನೆಕ್ಸ್ಟು ಇದು ಹಾಕ್ಸೋಣ ಅಂದ್ಕೊಂಡೆ, ಟಾಪ್ ಪ್ಲೇಟು, ಟಾಪ್ ರ್ಯಾಕು. ಇದೇನು ಬೇಡ ಸದ್ಯಕ್ಕೆ. ಇದೇ ಹಳೆ ಹಿಮಾಲಯನ್ಗೆ ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಓಲ್ಡರ್ ವರ್ಷನ್ ಇದೆ ಅಲ್ವಾ, ಇದು ಸ್ವಲ್ಪ ಯೂಸ್ ಆಗಿದೆ. ಆರಾಮಾಗಿ ಒಂದು ಬ್ಯಾಗ್ ಇಟ್ಬಿಟ್ಟು ಬಂಜಿ ಕಾರ್ಡಲ್ಲಿ ಟೈಪ್ ಮಾಡ್ಬೋದು. ಸೊ ಇದನ್ನು ಹಾಕ್ಸಿಲ್ಲ, ಮುಂದಕ್ಕೆ ನೋಡೋಣ, ಹೋಗ್ತಾ ಆ್ಯಡ್ ಆನ್ ಮಾಡ್ಕೊಂಡು ಹೋಗೋಣ ಅಷ್ಟೇ. ಇಷ್ಟೇ ಹಾಕ್ಸಿರೋದು. ಇದೊಂದು ಕ್ರ್ಯಾಶ್ ಗಾರ್ಡ್ ಬಂದುಬಿಟ್ಟು 5,999 ಏನೋ ಆಗುತ್ತೆ. ಮತ್ತು ಇದು ರೇಡಿಯೇಟರ್ ಗಾರ್ಡ್ ಬಂದುಬಿಟ್ಟು 2,200 ಏನೋ ಆಗುತ್ತೆ. ಮತ್ತು ಇದು ಅವಾಗಲೇ ಹೇಳಿದಾಗೆ 8,000 ಆಗುತ್ತೆ. ಮತ್ತು ಇದು ಮಾಸ್ಟರ್ ಸಿಲಿಂಡರ್ ಗಾರ್ಡ್ ಬಂದುಬಿಟ್ಟು ಅದೊಂದು 500 ಇದೆ. ಮತ್ತು ಇದೊಂದು 399 ಇದೆ. ಮತ್ತು ಇದು ಒಂದು 399 ಇದೆ. ಅಷ್ಟೇ ಹಾಕ್ಸಿರೋದು ಸದ್ಯಕ್ಕೆ ಗಾಡಿಗೆ. ನೆಕ್ಸ್ಟ್ ಹೋಗ್ತಾ ನೋಡೋಣ. ಅದು ಮುಂಚೆ ನೋಡಿರ್ತೀರ, ಅದು ಲೈಟ್ದು ಯಾವ ಥರ ಬರ್ತಿದೆ ಫೋರ್ಸು ಅಂದ್ಬಿಟ್ಟು. ಸೊ ಅಷ್ಟೇ. ಇನ್ನು ನೆಕ್ಸ್ಟು ರೈಡ್ ವಿಡಿಯೋ ಬರುತ್ತೆ. ಎಲ್ಲ ಪ್ರಿಪೇರ್ ಆಗಿದೆ. ನಾನು ನನ್ನ ಫ್ರೆಂಡ್ಸ್ ಹೋಗ್ತಿರೋದು ಸ್ವಲ್ಪ ಜನ. ನಂದೊಂದು ಗಾಡಿ ಮತ್ತು ನನ್ನ ಫ್ರೆಂಡೊಂದು ಗಾಡಿ, ಟ್ರಯಂಫ್ ಸ್ಪೀಡ್ 400 ಒಂದು ಬರುತ್ತೆ. ಮತ್ತು ಇನ್ನೊಂದು 5 ಮೆಂಬರ್ಸ್ ಬರ್ತಾರೆ, ಅವರು ಕಾರಲ್ಲಿ ಬರ್ತಾರೆ. ನೋಡ್ತೀರಾ ವೀಡಿಯೋನ, ಅದು ಬರುತ್ತೆ. ಸೊ ಅಷ್ಟೇ ಇವತ್ತಿನ ವೀಡಿಯೋಗೆ. ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ಏನೇನಿದೆ ಕೇಳೋಣ. ಸೊ ಮುಂದಿನ ವೀಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು. ಓಕೆ, ಟಾಟಾ, ಬಾಯ್. ಸೊ ಇನ್ನೊಂದು ಮರ್ತೋಗಿದ್ದೆ ಹೇಳೋದು, ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕ್ಸಿದ್ದೀನಿ ಮೋಟೋ ಟಾರ್ಕ್ದೆ, ನೋಡ್ತಿರ್ಬೋದು. ಇದು ಸ್ಟಾಕ್ ಒನ್, ಇದು ಮೋಟೋ ಟಾರ್ಕ್ದು. ನನಗೆ ಸ್ವಲ್ಪ ನಿಂತ್ಕೊಳ್ಳೋವಾಗ, ಸ್ಲೈಡಿಂಗ್ ಮಾಡೋವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಹ್ಯಾಂಡ್ಲ್ ಸ್ವಲ್ಪ ಹೈಟ್ ಇದ್ದೀನಿ, ಅದಕ್ಕೋಸ್ಕರ ಹ್ಯಾಂಡ್ಲ್ ಸ್ವಲ್ಪ ಹೈಟ್ ಆಗಬೇಕಾಗಿತ್ತು ಗಾಡಿಗೆ. ಸೊ ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕ್ಸಿದ್ದೀನಿ. ಇದು ಕಾಸ್ಟ್ ಬಂದುಬಿಟ್ಟು ಇದು 2,100 ರೂಪೀಸ್ ಅನಿಸುತ್ತೆ. ಇದೇನು ಪ್ಲ್ಯಾನ್ ಇರಲಿಲ್ಲ, ಬಟ್ ಚೆನ್ನಾಗಿತ್ತು ಅಂತ ಹಾಕ್ಸಿದೆ, ನನಗೂ ಬೇಕಾಗಿತ್ತಲ್ವ. ಸೊ ಇದೊಂದು ಅಪ್ಡೇಟ್ ಇತ್ತು ಅಷ್ಟೇ.